ನಮ್ಮ 1993ರಲ್ಲಿ ಅಂದರೆ ಡಿಸೆಂಬರಿನಲ್ಲಿ ವಡಗಾಂವದಿಂದ ಅಪ್ಪಾಜಿಯವರು ನಮ್ಮ ಮಹಾಲಕ್ಷ್ಮಿ ಥರ ಅಲ್ಲಿನ ಆನೆ ಮೇಲೆ ಅಂಬಾರಿ ಮೇಲೆ ತಂದು ಇಲ್ಲಿ ಲಕ್ಷ ದೀಪೋತ್ಸವದಿಂದ ಬರ ಮಾಡಿಕೊಂಡು ನಮ್ಮ ದಾಕ್ಷಿಣಾತ್ಯವರಿಗೆ ನಮ್ಮ ಸಂಸ್ಥೆಗೆ ಬರಿ ಮಾಡಿಕೊಂಡ್ರು 1993ರಲ್ಲಿ ಅಪ್ಪಾಜಿಯವರು. ಅಂದರೆ ಸುಮಾರು 32 ವರ್ಷಗಳ ಅದು ಬಂದಾಗ ಅವಾಜಿಯವ್ರಿಗೆ ಏನೂ ಅಂದರೆ ಯಾರ ಮಕ್ಕಳಿಗೂ ತಮ್ಮ ಗಂಡು ಮನೆಗೆ ಬಂದಾಗ ಏನೂ ಕಲ್ತಿರಂಗಿಲ್ಲ, ತವ್ರ ಮನೆಗೆ ಬಂದ ಮೇಲೆ ಕಲಿಯೋದು ಎಲ್ಲ ಅಂತ ನಮ್ಮ ವಿದ್ಯಾಭ್ಯಾಸ ಬಿಟ್ಟು ಮತ್ತೇನು ಅನುಭವ ಇರೋದಿಲ್ಲ. ಆದರೆ ಅಪ್ಪಾಜಿಯವರು ಇಲ್ಲಿ ಬಂದ ಮೇಲೆ 32 ವರ್ಷ ಕಾಲ ಅಪ್ಪಾಜಿಯವ್ರ ಜೊತೆ ಅವರ ಜೀವನ ಸಾಗಿಸಿ ಹೆಜ್ಜೆ ಹೆಜ್ಜೆಗೂ ಅಪ್ಪಾಜಿಯವರು ಅವರಿಗೆ ಭಾಳ ದೊಡ್ಡ ಇದರಿಂದ ಬೆಳೆಸಿದ್ದಾರೆ, ಹಂತ ಹಂತವಾಗಿ ಅವರಿಗೆ ಬೆಳೆಸಿದ್ದಾರೆ, ಧೈರ್ಯ ತುಂಬಿದ್ದಾರೆ. ಅವ್ರದ್ದು ಇದು ನೋಡುವಾಗ ಅಪ್ಪಾಜಿಯವರು 2016ರಲ್ಲಿ ದಾಕ್ಷಿಣ್ಯ ತಯಾರಿದವ್ರಿಗೆ 2016ರಲ್ಲಿ ಎಂಟ್ರಿ ಮಾಡಿದ್ರು ನಮ್ಮ ಸಂಸ್ಥೆಗೆ. ಸಂಸ್ಥೆಗೆ ಎಂಟ್ರಿ ಮಾಡಿ ಡೈರೆಕ್ಟಾಗಿ ಕಾರ್ಯಾಧ್ಯಕ್ಷ ಮಾಡಿದ್ರು ಅಪ್ಪಾಜಿಯವರು. ಅದನಂತರ ಅದರಲ್ಲೂ ಕೂಡ ಹಂತ ಹಂತವಾಗಿ ಅವರಿಗೆ ಅವ್ರು ಯಾವುದು ಏನು ಮಾಡಬೇಕು ಅಂತ ತಿಳಿಸ್ತಾನೆ ಬಂದಿದ್ದಾರೆ ಅಪ್ಪಾಜಿಯವರು. ಈಗಂತೂ ಕಡೆಗೆ ಅಪ್ಪಾಜಿಯವರು ಅವರಿಗೆ ಯಾವುದೋ ಮಾತಿಗೆ ನಿಮ್ಮ ತಂಗಿ ಕಿತ್ತೂರಲ್ಲಿ ಚೆನ್ನಮಾಗಿದೆ ಅಂತ ನನಗೆ 2-3 ಸಲ ಅಂದಿದ್ದಾರೆ ಅಪ್ಪಾಜಿಯವರು. ಅಂದ್ರೆ ಧೈರ್ಯ ಆಗಿದ್ದಾರೆ ಅಂತ ಹೇಳಿದ್ರು. ನಿನ್ನೆ ನಾನು ಒಂದು 50 ಪುರುಷರು ಬಂದಿದ್ರು, ಸ್ವಾಮಿಗಳು ಬಂದಿದ್ರು, ಮೊನ್ನೆನೂ ಬಂದಿದ್ರು. ಅವರು ಕೂಡ ನಿನ್ನೆನೇ ಕೂಡ ಅವರು ಕೂಡ ಆಶೀರ್ವಾದ ಮಾಡಿ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿ ಮತ್ತು ಬೆಳವಡಿ ಮಲ್ಲಮ್ಮನಾಗಿ ಮತ್ತು ಎಲ್ಲ ಹೀಗೆ ಆ ರಾಣಿಯವರ ಹೆಸರು ಹೇಳಿ ಅದ ಧೈರ್ಯ ನಿಮ್ಮಲ್ಲಿ ಇದೆ, ನಿಮ್ಮ ಸಂಸ್ಕಾರ ಇದೆ ಮತ್ತು ನಿಮ್ಮ ಈ ಶಕ್ತಿ ನಿಮ್ಮಲ್ಲಿ ಶಾಣರ ಶಕ್ತಿ ನಿಮ್ಮಲ್ಲಿ ತುಂಬಿದೆ. 12 ವರ್ಷಗಳ ನಮ್ಮ ದೊಡ್ಡಪ್ಪ ಅಪ್ಪಾಜಿಯವರು ಅವರು ದೊಡ್ಡವರಾಗೋವರೆಗೂ ಸಂಪೂರ್ಣ ಭಾರ ಅವ್ವಾಜಿಯವರಿಗೆ ತುಂಬಿದೆ ಅಂತ ಹೇಳಿ ಅದರ ಸಾಕ್ಷಿಯಾಗಿ ಅವರು ನಿನ್ನೆ ಹರಿಸಿ ಹೋಗಿದ್ದಾರೆ. ಅಂತ ಪೂಜ್ಯರ ಮತ್ತು ಶರಣರ ಶಕ್ತಿ ಪೀಠ ಪರಂಪರೆಯಲ್ಲೂ ಬಹಳ ಶಕ್ತಿ ಇದೆ. ನನಗೆ ಅಪ್ಪಾಜಿಯವರು ನಿನ್ನೆಕ್ಕೆ ಮುಂಚೆ 2 ದಿವಸ ಮುಂಚೆ ನನಗೆ ಕನಸು ಬಿದ್ದಿತ್ತು. ನನಗೆ ಅಪ್ಪಾಜಿಯವರು ತಮ್ಮ ರೂಮಿನಲ್ಲಿ ದೊಡ್ಡಪ್ಪ ಅಪ್ಪಾಜಿಯವ್ರ ಜೊತೆ ಸಂವಾದ ಇಬ್ಬರ ಜೊತೆ ಭಾಳ ಕುಂತು ಮಾತಾಡೋದು ಕನಸು ಬಿದ್ದಿತ್ತು ನನಗೆ. ಆದಾಗ ನನಗೆ ಭಾಳ ಖುಷಿ ಆಯ್ತು. ಬೆಳಗ್ಗೆ ಕಣ್ಣು ತೆಗೆದಾಗ ಖುಷಿ ಆಯ್ತು. ಅಪ್ಪಾಜಿಯವರು ಆರಾಮಾಗುತ್ತಾರೆ, ಬಂದು ತಮ್ಮ ಅಪ್ಪಾಜಿ ದೊಡ್ಡಪ್ಪ ಅಪ್ಪಾಜಿ ಜೊತೆ ಮಾತಾಡ್ತಾರೆ ಅಂದರೆ ಭಾಳ ಖುಷಿಯಾಗಿತ್ತು ನನಗೆ. ಅದ ನಂತರ ಅದು 2 ಲಿಂಗೈಕ್ಯ ಆದಮೇಲೆ ನಂಗೆ ಅನಿಸ್ತು ಮೋಸ್ಟ್ಲಿ ಅಪ್ಪಾಜಿಯವರು ಎಲ್ಲೂ ಹೋಗಿಲ್ಲ, ತಮ್ಮ ದೊಡ್ಡಪ್ಪ ಅಪ್ಪಾಜಿ ಜೊತೆ ಮಾತಾಡ್ಕೊತ ಯಾವಾಗ ಸದಾ ಇರ್ತಾರೆ ಅಂತ ನಮ್ಗೆ ಆಮೇಲೆ ಅನಿಸ್ತು ನನಗೆ. ಅದ ನಂತರ ದೊಡ್ಡಪ್ಪ ಅಪ್ಪಾಜಿಯವರು ಮೊನ್ನೆ ಕನಸು ಬಿದ್ದಿದೆ ಅಂತ ಹೇಳಿದ್ರು ಅಪ್ಪಾಜಿಯವರು ಕನಸಿನಲ್ಲಿ ಬಂದು ಈ ಸಂಸ್ಥೆ ಮತ್ತು ಇದು ಭಾಳ ಬೆಳೆಸಾಗಿ ಹೆಮ್ಮೆಯಾಗಿ ಬೆಳೆಸ್ಬೇಕಾಗ್ತಂತ ಅಪ್ಪಾಜಿಯವರು ಅವರಿಗೆ ಹೇಳಿ ಹೋಗಿದ್ದಾರೆ. ಅಂತ ಅಪ್ಪಾಜಿಯವರು ಅಂದರೆ ಅಪ್ಪಾಜಿಯವರು ಶರಣರಲ್ಲಿ ಲೀನ ಆಗಿದ್ದಾರೆ. ಶರಣರು ಅಂದರೆ ಈ ಪೀಠ ಪರಂಪರೆಯಲ್ಲಿ ಇಷ್ಟು ಅದರಲ್ಲಿ ತಾಕತ್ತಿರ್ತಂತ ಈ ಸಂದರ್ಭದಲ್ಲಿ ಹೇಳೋದು ಬಯಸ್ತೇನೆ. ಅದರ ಶರಣ ಮತ್ತು ನಿಮ್ಮ ಕರ್ತವ್ಯ ಈಗ ಹೇಗೆ ಅಪ್ಪಾಜಿಯವರು ನಿಮಗೆಲ್ಲ ನೀವು ಅಪ್ಪಾಜಿಯವರು 60 ವರ್ಷ ಜೀವನ, ಅವರು 60 ವರ್ಷ ಈ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಅಪಾರವಾಗಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಈ ಭಾಗಕ್ಕೆ. ಇಂಥ ಭಾಗ ಇತ್ತು, ಇಲ್ಲಿ ಎಜುಕೇಷನ್ ಮಾಡಬೇಕಾದ್ರೆ ಹೈದರಾಬಾದ್ಗೆ ಹೋಗ್ಬೇಕಾಗ್ತಿತ್ತು, ಇಲ್ಲೊಂದು ಧಾರವಾಡಕ್ಕೆ ಹೋಗ್ಬೇಕಾಗ್ತಿತ್ತು. ಅಪ್ಪರು ಸ್ವತಃನೇ ಧಾರವಾಡಕ್ಕೆ ಹೋಗಿ ನಮ್ಮ ಅಲ್ಲಿನ ಆಗಿನ ವೈಸ್ ಚಾನ್ಸಲರ್ ಆದ ಅವರು ಅಪ್ಪಾಜಿಯವರು ಕರ್ಕೊಂಡು ಹೋಗಿ ಅಲ್ಲಿಂದ ವಿದ್ಯಾಭ್ಯಾಸ ಮಾಡಿದಾಗ ಅಪ್ಪಾಜಿಯವರು ಅಲ್ಲಿ ಸೆನೆಟ್ ಮೆಂಬರ್ ಆದರು. ಸೆನೆಟ್ ಮೆಂಬರ್ ನಂತರ ಇಲ್ಲಿ ಒಂದು ಸೆಂಟ್ರ್ ತಂದರು ಗುಲ್ಬರ್ಗಕ್ಕೆ. ಅಲ್ಲಿ ಫೈಟ್ ಮಾಡಿ ಸೆಂಟ್ರ್ ತಂದರು. ಅಲ್ಲಿ ಬೆಳಗಾವಿದಲ್ಲಿ ನಾವು ಬೇಕಂದಾಗ ಅವರು DC ಪಾರ್ಟಿಯವರು ಇಲ್ಲಿ ಅಲ್ಲಿ ಅಪ್ಪಾಜಿಯವರು DC ಪಾರ್ಟಿಯವರು ಒಲಿಸಿ ಎಲ್ಲರಿಗೂ ಮನವೊಲಿಸಿ ಸೆನೆಟ್ ಮೆಂಬರ್ ಆಗಿ ಗುಲ್ಬರ್ಗ ಸೆಂಟ್ರ್ ತಂದರು. ಅದು ಸೆಂಟ್ರ್ ತಂದಾಗ ಮೊದಲೇ ತಮ್ಮ ಸಂಸ್ಥೆಯಲ್ಲಿ ನಡೆಸಿದರು ಅವರು ಸೆಂಟ್ರು. ಅದ ನಂತರ ನಮ್ಮ ಇದರಲ್ಲಿ ಒಂದು 800 ಎಕರೆ ಕೂಡಿಸಿ 800 ಎಕರೆ ಕೂಡಿಸಿ ಗುಲ್ಬರ್ಗ ಯೂನಿವರ್ಸಿಟಿ ಮಾಡಿದ್ರು ಅಪ್ಪಾಜಿಯವರು ಮೊದಲಿಗೆ. ಅದ ನಂತರ ನಮ್ಮ ಈ ಭಾಗಕ್ಕೆ
ಎಜುಕೇಷನಲ್ ಹಬ್ಬ ಮಾಡಿದಂಥ ನಮ್ಮ ಪರಮ ಪೂಜ್ಯ ಅಪ್ಪಾಜಿಯವರು ಸತತವಾಗಿ 60 ವರ್ಷಗಳ ಕಾಲ ಈ ಸುದೀರ್ಘ ಈ ಭಾಗ ಬ್ಯಾಕ್ವರ್ಡ್ ಅಂತ ಕಾಲೇಜ್ ಏರಿಯಾದಲ್ಲಿ ದೊಡ್ಡಪ್ಪ ಅಪ್ಪಾಜಿಯವರು ಹಾಕಿಕೊಂಡಂಥ ದಾರಿಯಲ್ಲಿ ಮತ್ತು ಮಹಿಳಾ ಸಬಲೀಕರಣಕ್ಕೆ ಮಾಡಿರುವಂಥ ದಾರಿಯಲ್ಲಿ ಅಪ್ಪಾಜಿಯವರು ಕೂಡ ಬಹಳ ದೊಡ್ಡ ಮಟ್ಟದಿಂದ ಬೆಳೆಸಿದ್ದಾರೆ. ಈ ಭಾಗ ನಾವು ಹಿಂದುಳಿದ ಪಟ್ಟಿಯನ್ನು ತೆಗೆಸಿದ್ದಾರೆ ಅಪ್ಪಾಜಿಯವರು. ಈಗ ಈ ಪರಿಸ್ಥಿತಿ ಬಂದಿದೆ. ಬೇರೆಯವರು ಕೂಡ ನಮ್ಮ ಗುಲ್ಬರ್ಗದಲ್ಲಿ ಬಂದು ಅಭ್ಯಾಸ ಮಾಡೋ ಪರಿಸ್ಥಿತಿ ಬಂದಿದೆ. ಅಂಥದ್ದು ಮಾಡಿದ್ದು ನಮ್ಮ ಪರಮ ಪೂಜ್ಯ ಶರಣಬಸಪ್ಪ ಅಪ್ಪಾಜಿಯವರು ಹೇಳೋದು ನಮ್ಗೆ ಭಾಳ ಹೆಮ್ಮೆ ಅನಿಸುತ್ತದೆ. ನಮಗೆ ಈ ಭಾಗದ ಜನರಿಗೆ ನಿಮಗೂ ಹೆಮ್ಮೆ, ಯಾಕಂದ್ರೆ ನೀವು ಅಂಥ ಕಾಲೇಜಲ್ಲಿ ಅಂಥ ಇದರ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಮುಂಬರುವ ದಿನಗಳಲ್ಲಿ ನೀವು ಕೊಡಿ ಅಪ್ಪಾಜಿಯವರು ನಮ್ಮ ದಾಕ್ಷಿಣ್ಯತಾರಿಗೂ ಇದೇ ಥರ ಅಪ್ಪಾಜಿಯವರು ಹೇಗೆ ನೀವು ಅಪ್ಪಾಜಿಯವರಿಗೆ ನೀವು ಸಂಯೋಜನೆ ಕೊಟ್ಟಿದ್ದೀರಿ, ನೀವು ಕೂಡಿ ಅವ್ವಾಜಿಯವರಿಗೆ ಸಂಯೋಜನೆ ಕೊಡ್ತೇವೆ ಅಂತ ನಿಮ್ಮ ಪರವಾಗಿ ನಾವು ಅವ್ರಿಗೆ ಭಾಷೆಯನ್ನು ಕೊಡ್ತೇವೆ. ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಬೆಳೆಸಿ ನಮ್ಮ ಮುಂದಿನ ಅಧ್ಯಕ್ಷರು ಅಂದರೆ ನಮ್ಮ 9 ಪೀಠಾಧಿಪತಿಗಳು ಅವರ ಕೈಯಲ್ಲಿ ಇನ್ನೂ ಹೆಚ್ಚಿನ ಬೆಳೆಸಿ ಕೊಡ್ತೇವೆ ಅಂತ ನಮ್ಮ ನೀವು ಕೇಳಿ ಅವ್ವಾಜಿಯವರಿಗೆ ಪ್ರಮಾಣ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಮ್ಮ ಅವ್ವಾಜಿಯವರಿಗೆ ನಿಮ್ಮ ಪರವಾಗಿ ಎಲ್ಲರಿಗೂ ಪರವಾಗಿ ಅವ್ವಾಜಿಯವರಿಗೆ ಹಾರ್ದಿಕ ಸ್ವಾಗತವನ್ನು ಹೃದಯ ತುಂಬಗೆ ಅಭಿನಂದನೆ ಸಲ್ಲಿಸೋಣ. ಮತ್ತು ಅದರ ಮುಂದಿನ ಪೀಳಿಗೆ ಮುಂದಿನ ಕಾರ್ಯಶೈಲಿ ನಿಜಕ್ಕೂ ಅದ್ಭುತವಾಗಿದ್ದು ಮುಂದಿನ ದಿನಗಳಲ್ಲಿ ಅದೇ ಶ್ರದ್ಧೆ, ಸಮರ್ಪಣೆ, ದಕ್ಷತೆ ಮತ್ತು ಸಂಸ್ಥೆ ಉನ್ನತ ಮಟ್ಟಕ್ಕೆ ಬೆಳೆಸೋಣ ಅಂತ ಈ ಸಂದರ್ಭದಲ್ಲಿ ದೃಢಕರಿಸುತ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಒಂದೇ ಸತಿ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Pieces of holy men, learned luminaries, ladies and gentlemen, I am blessed to have this opportunity to speak my heart out on this momentous occasion of Matoshri Dr. Dakshinayani Sappa, much affectionately and widely known as Matoshri Avaji, to take over this reign as the President of Sharanabasveshwara Vidyavardhaka Sangha and the Chancellor of Shanbasva University. Matoshri Avaji, may your wisdom illuminate the path of knowledge and may your leadership inspire generations to come. Congratulations Avaji on becoming the Chancellor. We couldn't be prouder. Resorting to the immortal words of Baswana's precept of work is worship, I quote, Kayakave Kalyanakke Sakshi, Kayakave Kailasa. These words remind us that dedicated work is the truest form of worship, and such a service itself is the pursuit of the divine. Today, as we gather here in this sacred samsthana, we find ourselves at the dawn of a new era. With the divine blessings of Sri Sharanabasveshwara, my beloved mother, Matoshri Dr. Dakshinayani Avaji, has gracefully stepped forward to continue the vision and mission of my father, Parama Pujya Dr. Shanbasappa Appaji. It resonates a powerful reminder that leadership must stay anchored in purpose, even during crisis. These are not just titles, but solemn responsibilities that demand wisdom, strength, and compassion, all of which she embodies. The very thought of Matoshri Avaji as the President of Sharanabasveshwara Vidyavardhaka Sangha and the Chancellor of Sharanabasva University Kalburgi instills a sense of pride and reassurance that the Sangha and the University are in safe and secure hands. In Matoshri Avaji, as the President of the century-old Sangha and as the Chancellor of Young Shanbaswa University, is a visionary educator who will certainly strive for academic excellence and foster innovation. With deep commitment to scholarship, she will inspire the faculty and the students alike, shaping institutional ensuring that learning thrives is an environment of integrity, inclusivity, and intellectual growth, as witnessed during the chancellorship of Pujya Appaji. With Pujya Appaji's inspiration, Matoshri Avaji has been serving the cause of Dasoha Seva and the spiritual rendering. She has devoted herself to uphold
and promote the cultural traditions and rituals of the temple, while marching forward with the younger generation, welcoming new ideas, modern innovation, and progressive thoughts. One of the hallmarks of her charismatic personality is her ability to blend spirituality with scholarship and tradition and progress bonded by a human touch. Matoshri Abaji manages a large extended family with patience and devotion, leaving no stone unturned to see that everyone is attended with due love and affection, and yet she remains ever smiling, graceful, and compassionate, receiving every devotee with the same warmth, care, and affection. To the people of this region, she is not just a leader but a motherly figure who listens, guides, and serves with her heart. In recognition of her invaluable contributions to the community in particular and the society at large, at times leading from the front as demonstrated during the COVID pandemic, and at other times guiding from the behind the scenes, all for the welfare of humanity. Matoshri Abaji is conferred with 3 honorary doctorates, one each by Davangere University, Akmadevi University Bijapur, and the Mysore University. In many ways, she is like the heroic woman of India's history, strong yet tender, rooted in tradition yet open to modernity, balancing family and institution with equal care. Just as Appaji built institution of excellence in education and Dasoha for the upliftment of Kalyana Karnataka, Matoshri Abaji now steps to preserve, strengthen, and take those institutions to greater heights. It is a task for Matoshri Abaji to lead the gamut of institution to growth and prosperity. Until the tender torchbearer Pujya Dodappapaji stands up with Matoshri Abaji to lead and guide us. So is Matoshri Abaji striving to nurture Dodappapaji with the same values of service, humility, and leadership that once defined my father. One day he will carry the torch forward, but until then, be assured that the Samastana is in the most capable and caring hands. Today, as a daughter, I stand before you with pride and deep faith. My mother is not just taking on new responsibilities, but she is carrying forward a legacy of centuries, built on the principles of Dasoha in all ways, especially Anna Dasoha and Akshara Dasoha. Let us all come together, offer her our support, and walk with her as she fulfills the dream of Pujya Appaji, dreams that belong not only to our family, but to every devotee, every student, and every person of this region. I, for one, believe that with her leadership, we are assured that the flame lit by my father will not only continue to be inflamed, but will shine even brighter, guiding us all towards service, knowledge, and humanity. Sharana Sharanarthi, may Lord Sharana Basaveshwara bless us all. ಪರಮ ಪೂಜ್ಯ ಅಪ್ಪಾಜಿಯವರು 3 ಮಂಟಪಗಳನ್ನು ಭವನಗಳನ್ನು ಕಟ್ಟಿಸಿದ್ದಾರೆ. ಒಂದು ಅವರ ತಂದೆಯವರಾದ ಲಿಂಗೈಕ್ಯ ದೊಡ್ಡಪ್ಪ ಅಪ್ಪಾಜಿಯವರು ಹೆಸರಿಟ್ಟಿದ್ದಾರೆ. ಇನ್ನೊಂದು ಹೊಸದು ಅಂದರೆ ಅಪ್ಪಾಜಿಯವರು ಕನಸು ಒಂದು ವಿಶ್ವವಿದ್ಯಾಲಯ ಮಾಡಬೇಕಂತ ಮೊದಲಿಡ್ದೇ ಇತ್ತು. ಅವಾಗ ಇನ್ನೂ ಪ್ರೈವೇಟ್ ಯೂನಿವರ್ಸಿಟಿನೂ ಆಗಲಿಲ್ಲ. ಅಂಥ ಸಂದರ್ಭದಲ್ಲಿ ಒಂದು ಗಾದೆ ಮಾತಿದೆ, ಕುದುರೆಗಿಂತ ನಾಲ್ ಮೊದಲು ಖರೀದಿ ಮಾಡಿದಂಗೆ ಅಪ್ಪಾಜಿಯವರು ದುರ್ವ್ಯದೃಷ್ಟಿ ಮತ್ತು ಅವ್ರು ಹೇಳಿದಂಗೆ ಆಗಿದೆ. ಅದು ಆ್ಯಕ್ಚುಲಿ ಒಂದು ನಮ್ಮದು ಸೆಂಚುರಿ ಹಾಲ್ ಕಟ್ಟಬೇಕಾದ್ರೆ ಮುಂಬರೋ ದಿನಗಳಲ್ಲಿ ನಮ್ಮ ಇನ್ನು ವಿಶ್ವವಿದ್ಯಾಲಯ ಕಾನ್ಫರೆನ್ಸ್ ಹಾಲ್ ಅಂತ ಹೇಳಿದ್ರು ಅಪ್ಪಾಜಿಯವರು. ಆ ಕಾನ್ಫರೆನ್ಸ್ ಹಾಲಿಗೆ ಅಪ್ಪಾಜಿಯವರ ತಮ್ಮವರಾದ ಭಾಳ ಪ್ರೀತಿ ತಮ್ಮವರಾದ ಲಿಂಗಕ್ಕೆ ಬಸವರಾಜಪ್ಪ ಅಪ್ಪಾಜಿಯವ್ರ ಹೆಸರು ಇಡಬೇಕಂತೇಳಿ ಹೆಸರಿಟ್ಟರು. ಆದರೆ ಇದೂ ಕೂಡ ಅಪ್ಪಾಜಿಯವರು ಅವ್ರ ಕೈಯಲ್ಲಿ ಪ್ರಾರಂಭ ಆಗಿ ಪೂರ್ಣ ಆದಾಗ ಅವ್ವಾಜಿಯವರು ಮತ್ತು ದೊಡ್ಡಪ್ಪ ಅಪ್ಪಾಜಿಯವರು ಸೇರಿ ಈ ಭವನಕ್ಕೆ ಅನುಭವ ಮಂಟಪಕ್ಕೆ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿಯವ್ರ ಹೆಸರಿಡಲು ಅವ್ವಾಜಿಯವರು ಘೋಷಿಸಿದ್ದಾರೆ.
ಮತ್ತು ಇನ್ನೊಂದು ಅಪ್ಪಾಜಿಯವರು ಇನ್ನೊಂದು ನಮ್ಮ ವೀರಶೈವ ಮಾಸ ಇದರಲ್ಲಿ ಅಧ್ಯಕ್ಷಿದ್ದರು ನಮ್ಮ ಕಲ್ಯಾಣ ಮಂಟಪದಲ್ಲಿ. ಅದರಿಂದ ನನಗೆ ಉಪಾಧ್ಯಕ್ಷ ಅಪ್ಪಾಜಿಯವರು ಮಾಡಿದರು. ಮೊನ್ನೆ ನಾವು ಅಪ್ಪಾಜಿಯವರ ಜಾಗದಲ್ಲಿ ನಾವು ಎಲ್ಲ ಕಮಿಟಿದವರು ಮೀಟಿಂಗ್ ಮಾಡಿ ಅದನ್ನು ಕೂಡ ನಮ್ಮ ಅವ್ವಾಜಿಯವರಿಗೆ ಅಧ್ಯಕ್ಷತೆ ಮಾಡಬೇಕಂತೇಳಿ ನಾವು ನಿರ್ಣಯ ತೊಗೊಂಡು ಅದನ್ನು ಕೂಡ ನಮ್ಮ ಅವ್ವಾಜಿಯವರಿಗೆ ಅಧ್ಯಕ್ಷತೆ ಮಾಡಿದ್ದಾರೆ. ಇದು ಮತ್ತೆ ಇದು ನೆನಪಾಯ್ತು ಅಂತ ಹೇಳಿದೆ. ಮತ್ತೊಮ್ಮೆ ಎಲ್ಲರಿಗೂ ನಿಮ್ಮ ಪರವಾಗಿ ಮತ್ತೊಮ್ಮೆ ಎಲ್ಲ ನಮ್ಮ ಅವ್ವಾಜಿಯವರಿಗೆ ತುಂಬ ಹೃದಯ ಅವರಿಗೆ ಅಭಿನಂದನೆ ಒಂದು ಸಲ್ಲಿಸ್ತೇನೆ ಅಂತ ಒಂದು ಹೇಳಿ ಮಾಡ್ತೀನಿ. ಜಯಂತಿ ಅವಿಸ್ಮರಣೀಯ ಅಭಿಮಾನದ ಅನನ್ಯವಾದ ಕ್ಷಣ ಅಂಥೇಳಿ ನಾನು ಭಾವಿಸಿದ್ದೇನೆ. ಯಾಕೆ ಅಂದರೆ ಈಗ ಒಂದು 18-20 ದಿವಸದ ಹಿಂದೆ ನಮ್ಮಿಂದ ಅಗಲಿದ ಪೂಜ್ಯ ಅಪ್ಪ ಅವರು ಇಲ್ಲ ಅನ್ನುವಂತಹ ಒಂದು ನೆನಪಿನ ನಡುವೆ ನಡೆದುಕೊಳ್ಳುತ್ತೇವೆ ಎಂಬ ಭರವಸೆಯನ್ನು ನಿಮ್ಮ ಪಾದಕ್ಕೆ ಶರಣಾರ್ಥಿಗಳೊಂದಿಗೆ ಅರ್ಪಿಸುತ್ತೇವೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಾ ತಮ್ಮವ್ರಿಗೆ ಅನ್ನಕತ್ತಿದ್ದೆ, ಅಪ್ಪಾಜಿ ತಮ್ಮ ನಂಗೆ ಭಾಳ ಕಷ್ಟ ವಿಷಯ ಆಗ್ಯದ, ಅಪ್ಪಾಜಿ ಇಲ್ಲ ನನಗೆ ಒಂಥರ ನೋವು ಆಗ್ತದಂದ್ರೆ, ಅವ್ವಾಜಿ ನೀವು ಎಷ್ಟು ಯಾಕೆ ಹಳೆ ಮಾಡ್ಕೋತೀರಿ, ಅಪ್ಪಾಜಿ ನಂಬಲ್ಲೇ ಅದ, ನಮ್ಮ ಸಂಗಟೆ ಅದಾರ ಅಂತ ಯಾವಾಗಲೂ ನಂಗೆ ಧೈರ್ಯ ತರ್ಕೊಂಡು ಹರ್ಕುಡಪ್ಪವ್ರಿಗೆ ನಾವು ಏನೋ ಫೋನ್ ಮಾಡಿದ್ದೆ, ನಂಗೆ ಇದು ಚಾರ್ಜ್ ಇದನ್ನು ಕೊಡಕತ್ತಾರ್ರಿ ಅಧ್ಯಕ್ಷರ ಸ್ಥಾನ ಅಂತ. ಅಪ್ಪವ್ರು ಹರ್ಕುಡಪ್ಪವ್ರಿಗೆ ಹೇಳಿದ್ರು, ಅಪ್ಪವ್ರು ನನ್ನ ಕನಸಿನಾಗ ಒಂದು ತಾಸು ಬಂದು ಮಾತಾಡ್ಯಾರ್ರಿ, ನಾ ಎಲ್ಲೂ ಹೋಗಿಲ್ಲ, ನೀವೆಲ್ಲ ಯಾಕೆ ಹೇಳಕತ್ತೀರಿ, ನಾನು ನಿಮ್ಮ ಜೊತೆನೇ ಇದ್ದೇನೆ ಅಂತ ಹೇಳ್ಯಾರ ಅಂತ ಹೇಳಿ ಹರ್ಕುಡಪ್ಪವ್ರು ಅಂತ ಹೇಳಿದ್ರು. ಅದಕ್ಕೆ ನನಗೆ ಅನಿಸ್ತಾ ಇದೆ, ಅಪ್ಪವ್ರು ಎಲ್ಲೂ ಹೋಗಿಲ್ಲ, ಅವ್ರು ನಮ್ಮ ಜೊತೆನೇ ಇದ್ದಾರೆ ಅಂತ ಹೇಳಿ ನನಗೆ ಹೇಳಲು ಅನ್ನಿಸ್ತಾ ಇದೆ. ಅಪ್ಪಾಜಿ ನಮ್ಮ ಜೊತೆ ಇದ್ದು ಎಲ್ಲ ಕಾರ್ಯ ನಮ್ಮ ಮುಖಾಂತರ ಮಾಡಿಸುತ್ತಿದ್ದಾರೆ ಎನ್ನುವ ಭಾವ ನಮ್ಮಲ್ಲಿದೆ. ಇನ್ನೂ ಹೆಚ್ಚಿನ ಶಕ್ತಿಯಿಂದ ನಮಗೆ ಹೆಚ್ಚಿನ ಶಕ್ತಿ ತುಂಬಿ ನಡೆಸ್ತಿದ್ದಾರೆ ಅಂತ ನನಗನ್ನಿಸ್ತದೆ. ನಮ್ಮೆಲ್ಲರಿಗೂ ದಾರಿದೀಪ ಆಗಿದ್ದಾರೆ ನಿಮ್ಮ ಅಪ್ಪಾಜಿಯವರು. ಹೆಚ್ಚಿನ ಸಾಧನೆಗಳು ನಮ್ಮ ಮುಖಾಂತರ ಮಾಡಿಸುತ್ತಾರೆ ಮತ್ತು ಅವರು ಇನ್ನೂ ಸಂಸ್ಥೆ ಹೆಚ್ಚಿನ ಮಟ್ಟಿಗೆ ಬೆಳೆಸ್ಕೊಂಡು ಹೋಗ್ತಾರೆ ನಮ್ಮ ಮುಖಾಂತರ ಅಂತ ನನಗನ್ನಿಸ್ತಾ ಇದೆ. ಅವರ ಧ್ಯೇಯ ಉದ್ದೇಶ ನಮ್ಮೆಲ್ಲರಿಗೂ ಒಪ್ಪಿಸಿದ್ದಾರೆ. ಅದೆಲ್ಲರೂ ನಾವು ನೀವು ಕೂಡಿ ನಡೆಸ್ಕೊಂಡು ಹೋಗೋಣ ಅಂತ ನಾನು ಇಲ್ಲಿ ಹೇಳಲು ಬಯಸುತ್ತೇನೆ. ಆಮೇಲೆ ಲಿಂಗೈಕ್ಯ ಪೂಜ್ಯ ದೊಡ್ಡಪ್ಪ ಅವರ ನೆಟ್ಟ ಸಸಿಯನ್ನು ನನ್ನ ಯಜಮಾನರಾದ ನಿಮ್ಮ ಅಪ್ಪಾಜಿಯವರು ಪೂಜ್ಯ ಡಾಕ್ಟರ್ ಶಂಬಸಪ್ಪ ಅವರು ಬಹಳ ಹೆಮ್ಮರವಾಗಿ ಬೆಳೆಸಿದ್ದಾರೆ. 1918ರಲ್ಲಿ ಪೂಜ್ಯ ದೊಡ್ಡಪ್ಪ ಅವರು ಮೊದಲು ಸಾರ್ವಜನಿಕ ಗ್ರಂಥಾಲಯವನ್ನು ಸ್ಥಾಪಿಸಿದ್ದಾರೆ. 1934ರಲ್ಲಿ ಅವರು ಮಹಾದೇವಿ ಕನ್ಯಾ ಶಾಲೆ ಪ್ರಾರಂಭಿಸಿದರು. ಮಹಿಳಾ ಶಿಕ್ಷಣಕ್ಕೆ ನಾಂದಿ ಪ್ರಾರಂಭಿಸಿದರು. ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹಿಸಿದರು. 1957ರಲ್ಲಿ ಶರಣಬಸವೇಶ್ವರ ಸಂಘವನ್ನು ದಾಖಲೆ ಮಾಡಲಾಯಿತು ಮತ್ತು ಪ್ರಾರಂಭಿಸಲಾಯಿತು. ಭವಿಷ್ಯದಲ್ಲಿ ಸಮಾಜ ಬೆಳೆಸಲು ಸೇವೆ ಮಾಡಿ ಸಂಘ ಬಲವಾದ ಅಸ್ತಿತ್ವವನ್ನು ಪಡೆಯಿತು. ಶಿಕ್ಷಣದ ಕ್ರಾಂತಿಯನ್ನು ಮಾಡಲಾಯಿತು. ಜ್ಞಾನದಾಸೋಹ ಮತ್ತು ಅನ್ನದಾಸೋಹದಿಂದ ಲಕ್ಷಾನ ಮಕ್ಕಳು ಜೀವನವನ್ನು ರೂಪಿಸಿಕೊಂಡಿದ್ದಾರೆ. ಈ ಭಾಗಕ್ಕೆ ಶರಣಬಸವೇಶ್ವರ ಸಂಸ್ಥಾನ ಸಂಘ ಕಾಮಧೇನು ಕಲ್ಪವೃಕ್ಷದಂತೆ ಕಾರ್ಯ ಮಾಡುತ್ತಿದೆ. ಈ ಕಾಲದಲ್ಲಿ ಡೆಹ್ರಾಡೂನ್ ಪಬ್ಲಿಕ್ ಸ್ಕೂಲ್ ಜನಪ್ರಿಯವಾಗಿತ್ತು. ಆ ಕಾಲದಾಗ
ಎಲ್ಲರೂ ಡೆಹ್ರಾಡೂನ್ಗೆ ಹೋಗೋಕೆ ಆಗ್ತಾಯಿದ್ದಿಲ್ಲ ಇಲ್ಲಿ ಭಾಗದ ಜನರಿಗೆ. ಅದಕ್ಕೆ ಅಪ್ಪವರು ಡೆಹ್ರಾಡೂನ್ಗೆ ಹೋಗಿ ವಿದ್ಯಾಭ್ಯಾಸ ಮಾಡಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ಇಲ್ಲಿ ಶರಣಬಸವೇಶ್ವರ ಪಬ್ಲಿಕ್ ಸ್ಕೂಲನ್ನು ಕಡಿಮೆ ಫೀಸಿನಲ್ಲಿ ಪ್ರಾರಂಭಿಸಿದರು. ಎಲ್ಲ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸಿಕೊಟ್ಟರು. ಇಂದು ಈ ಸಂಸ್ಥೆಯ ವಿದ್ಯಾರ್ಥಿಗಳು ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಉನ್ನತ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದರಲ್ಲಿ ಶ್ರೀ ದೇವರ್ಕರ್ ಸರ್ ಕೊಡುಗೆನೂ ಬಹಳ ಇದೆ. ಹಾಗೆ ಅವರ ತಂಡದವರು ಕೂಡ ಬಹಳ ಪರಿಶ್ರಮ ಪಟ್ಟಿದ್ದಾರೆ ಅಂತ ಹೇಳಲು ನಮಗೆ ಹೆಮ್ಮೆ ಅನಿಸುತ್ತದೆ. ನಿಮ್ಮ ಅಪ್ಪಾಜಿಯವರು ಶಾಲೆಯಿಂದ ಸ್ನಾತಕೋತ್ತರ ಮಟ್ಟದವರೆಗೆ ತಾಂತ್ರಿಕ ಶಿಕ್ಷಣವನ್ನು ಒಳಗೊಂಡಂತೆ ಮಹಿಳೆಯರಿಗಾಗಿ ವಿಶೇಷ ಕೋರ್ಸ್ಗಳನ್ನು ಆರಂಭಿಸಿದರು. ಈ ಪ್ರಯತ್ನದಿಂದ ನಮ್ಮ ಪ್ರದೇಶದ ಮಹಿಳೆಯರು ಸ್ವಾವಲಂಬಿಗಳಾಗಿ ಮಹಿಳಾ ಸಬಲೀಕರಣ ಹೆಜ್ಜೆಯನ್ನು ಇಟ್ಟರು. ವಿಶೇಷವಾಗಿ ಹೆಣ್ಮಕ್ಳಿಗಂತ ಫೀಸ್ ಕನ್ಸೆಷನ್ ಇಟ್ಟು ಹೆಣ್ಮಕ್ಳಿಗೆ ಓದೋಕ್ಕೆ ಭಾಳ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಿಮ್ಮ ಅಪ್ಪಾಜಿಯವರು. ನಿಮ್ಮ ಪೂಜ್ಯ ಅಪ್ಪಾಜಿಯವರು ಸಂಶೋಧನೆಗೆ ಸದಾ ಹೆಚ್ಚಿನ ಒತ್ತು ನೀಡುತ್ತಿದ್ದರು. ಅನೇಕರು PhD ಮಾಡಿದರು, ಮಾಡಲು ಪ್ರೋತ್ಸಾಹಿಸಿದ್ದಾರೆ. ಪರಿಣಾಮವಾಗಿ ಇಂದು ನಮ್ಮ ಸಂಸ್ಥೆಯಲ್ಲಿ 100ಕ್ಕೂ ಹೆಚ್ಚು ಮಂದಿ PhD ಪದವೀಧರರಾಗಿದ್ದಾರೆ. ನಿಮ್ಮ ಅಪ್ಪಾಜಿಯ ಶಿಕ್ಷಣ ದೃಷ್ಟಿ ಸಮಗ್ರವಾಗಿತ್ತು. ತಾಂತ್ರಿಕ ಶಿಕ್ಷಣದ ಜೊತೆ ಕಲೆ, ಸಾಹಿತ್ಯ, ಚಿತ್ರಕಲೆ, ತತ್ವಜ್ಞಾನ, ಫಿಲಾಸಫಿ, ವೈಜ್ಞಾನಿಕ ಶಿಕ್ಷಣ ಜೊತೆ ಕಲೆಗೆ ಬೆಳೆಸಿ ಒಳ್ಳೆಯ ಸಂಸ್ಕೃತಿಗೆ ಪ್ರೋತ್ಸಾಹಿಸಿದ್ದಾರೆ. ಕಾಮರ್ಸಿಗೆ ಒತ್ತು ಕೊಟ್ಟು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಪ್ರಬಲಿಸಿದ್ದಾರೆ. ಸ್ವತಂತ್ರವಾಗಿ ಬೆಳೆಯಬೇಕು ಎಂದು ಒತ್ತು ಕೊಡುತ್ತಿದ್ದರು. ಥಿಂಕ್ ಇಂಡಿಪೆಂಡೆಂಟ್ಲಿ, ಸ್ಪೀಕ್ ಇಂಡಿಪೆಂಡೆಂಟ್ಲಿ, ರೈಟ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ಲಿವ್ ಇಂಡಿಪೆಂಡೆಂಟ್ಲಿ ಎಂದು ಯಾವಾಗಲೂ ಬರೆಯೋದು ಭಾಳ ಒತ್ತು ಕೊಡಿದ್ರು. ಬರೀರಿ ಅಂತಿದ್ರು. ಬರೆಯೋದು ಪರ್ಫೆಕ್ಟ್ ಆಗಿರಿ ಅನ್ನೋದು ಅವರು ಯಶಸ್ಸಿನ ಗುಟ್ಟನ್ನು ಹೇಳಿಕೊಟ್ಟವರು ಅಪ್ಪ ಅವರು. ನಿಮ್ಮ ಪೂಜ್ಯ ಅಪ್ಪಾಜಿಯವರು ಮೌಂಟೇಸರಿಯಿಂದ ಶರಣಬಸವ ವಿಶ್ವವಿದ್ಯಾಲಯವರೆಗೂ ಬೆಳೆಸಿದ್ದಾರೆ. 40 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಸಂಘ 40,000 ವಿದ್ಯಾರ್ಥಿಗಳವರೆಗೂ ಬೆಳೆಸಿದ್ದಾರೆ. 9 ಕೋರ್ಸ್ಗಳಿಂದ ಪ್ರಾರಂಭವಾದ ಸಂಘ 90 ಕೋರ್ಸ್ಗಳಾಗಿ ಬೆಳೆಸಿದ್ದಾರೆ ನಿಮ್ಮ ಅಪ್ಪಾಜಿಯವರು. ಕಲ್ಯಾಣ ಕರ್ನಾಟಕಕ್ಕೆ ಅಲ್ಲ, ನಾಡಿಗೆ ಅಲ್ಲ, ಇಡೀ ದೇಶಕ್ಕೆ ಕೊಡುಗೆ ನೀಡಿದ್ದಾರೆ ಅಂತ ಹೇಳಲು ನಮಗೆ ಬಹಳ ಹೆಮ್ಮೆ ಆಗುತ್ತದೆ. ನೀವೆಲ್ಲ ಈ ಸಂಘ ಸಂಸ್ಥೆಯಲ್ಲಿ ಸೇವೆ ಮಾಡುತ್ತಿರುವುದು ನಿಮ್ಮ ಪುಣ್ಯ ಅಂತ ನನಗೆ ಅನಿಸ್ತಾ ಇದೆ. ಇಂಥ ಯುಗ ಪುರುಷ ಅಪ್ಪಾಜಿ ಜೊತೆ ನೀವೆಲ್ಲ ಸಹಭಾಗಿಯಾಗಿ ನೀವೆಲ್ಲ ಸೇವೆ ಮಾಡ್ತಾ ಇದ್ದೀರಲ್ಲ, ನನಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ. ನೀವೆಲ್ಲರೂ ನಮ್ಮವರೇ ಅಂತ ನನಗೆ ಅನಿಸ್ತಾ ಇದೆ. ಗುಣಮಟ್ಟದ ಶಿಕ್ಷಣ, ಒಳ್ಳೆಯ ಸಂಸ್ಕೃತಿ, ಸ್ವಾತಂತ್ರ್ಯತೆ ಆದ್ಯತೆ ಕೊಟ್ಟು ಮಕ್ಕಳು ಪ್ರಬಲವಾಗಿ ದೇಶದ ಆಸ್ತಿಯಾಗುವಂತೆ ದಾರಿದೀಪ ಮಾಡಿದ್ದಾರೆ ನಿಮ್ಮ ಅಪ್ಪಾಜಿಯವರು. ನಮ್ಮ ಶಿಕ್ಷಣ ವೃಂದದವರೆಗೂ ಉದ್ದೇಶಿಸಿ ಬರೆದಿದ್ದಾರೆ. ಕಲಿಸುವ ಕಾರ್ಯವು ತನ್ನ ಪಾಡಿಗಲ್ಲದೆ ಪರಹಿತ ಮಾಡುವಲ್ಲಿ ಪರಮಾತ್ಮನನ್ನು ಕಾಣುವುದೇ ಶಿಕ್ಷಣ ದಾಸೋಹ ತತ್ವ ಎಂದು ಕಾಯಕದಲ್ಲಿ ಕೈಲಾಸ ಎನ್ನುವಂತೆ ಹೇಳಿದ್ದಾರೆ ನಿಮ್ಮ ಅಪ್ಪಾಜಿಯವರು. ನಿಮ್ಮ ಪೂಜ್ಯ ಅಪ್ಪಾಜಿಯವರು ಎಲ್ಲ ಕ್ಷೇತ್ರವನ್ನು ಬೆಳೆಸಿದ್ದಾರೆ, ಅಭಿವೃದ್ಧಿಗೊಳಿಸಿದ್ದಾರೆ. ಬೆಳೆಸಿ ಅಭಿವೃದ್ಧಿಪಟ್ಟು ತಮ್ಮೆಲ್ಲರಿಗೂ ಪ್ರೋತ್ಸಾಹಿಸಿದ್ದಾರೆ. ಎಲ್ಲ ಕ್ಷೇತ್ರದಲ್ಲಿಯೂ ಎಲ್ಲ ಸ್ಟಾಫ್ದವರಿಗೆ ಅವ್ರಿಗೆ ಪ್ರೋತ್ಸಾಹಿಸಿ ನೀವೆಲ್ಲ ಸ್ವತಂತ್ರವಾಗಿ ದುಡಿದು ಆ ಸಬ್ಜೆಕ್ಟ್ ನೀವು ಬೆಳೆಸ್ರಿ ಅಂತ ಹೇಳಿ ಅವರೆಲ್ಲ ನಿಮ್ಗೆ ಏನು ಜವಾಬ್ದಾರಿ ಕೊಟ್ಟಿರು, ನೀವೆಲ್ಲರೂ ಆ ಪ್ರೋತ್ಸಾಹದಿಂದ ಅವರ ಉತ್ಸಾಹದಿಂದ ತಿಳ್ಕೊಂಡು ನೀವು ಎಲ್ಲ ಡಿಪಾರ್ಟ್ಮೆಂಟ್ಗೂ ಭಾಳ ಎತ್ತರ ಮಟ್ಟಿಗೆ ಎಲ್ಲರೂ ಪ್ರಿನ್ಸಿಪಾಲ್ಸು, ಎಲ್ಲ ಡೀನ್ಸು ಎಲ್ಲರೂ ಭಾಳ ಎತ್ತರ ಮಟ್ಟಿಗೆ ಬೆಳೆಸಿದ್ದೀರಿ. ಅವರ ಈ ಕೀರ್ತಿಗೆ ನೀವು ಸಹಭಾಗಿಗಳಂತ ಹೇಳಲು ನನಗೂ ಹೆಮ್ಮೆ ಅನಿಸುತ್ತದೆ. ಅವರ ದೃಷ್ಟಿ ಎಷ್ಟು ಅಭ್ಯಾಸ ಬಗ್ಗೆ ಎಷ್ಟು ಒಳ್ಳೆಯಿತ್ತು. ಅವರ ದೃಷ್ಟಿ ಹಳ್ಳಿ ರೈತರ ಮಕ್ಕಳಿಗೆ ಮತ್ತು ಹಳ್ಳಿ ಜನಕ್ಕೆ ಶಿಕ್ಷಣ ಕೊಡಬೇಕಂತ ಅವ್ರು ಭಾಳ ಉದ್ದೇಶ ಇತ್ತು. ಅದಕ್ಕೆ ಶಿಕ್ಷಣದಿಂದ ಅವರಿಗೆ ಬೆಳೆಸಬೇಕಾಗಿತ್ತು. ಅಂತಲೇ ಬೀದರ್ ಮತ್ತು ಸುರ್ಪುರದಲ್ಲಿ ಹಿಂದ್ಗಡೆ ಇದ್ದ ಭಾಗಕ್ಕೆ ಅವರು ಶಿಕ್ಷಣ ಸಂಸ್ಥೆಯನ್ನು ಬೆಳೆಸಿದರು. ಮುಂದೆ ಅಲ್ಲೂ ಕಾಲೇಜುಗಳು ತೆರೆದಿದ್ದರು. ಅವರು ಬೇಕಾದರೆ ದೊಡ್ಡ ದೊಡ್ಡ ಸಿಟಿಯಲ್ಲಿ ಬೆಳೆಸಬಹುದಿತ್ತು, ಅದು ಹಣ ಗಳಿಸ್ಬೋದಿತ್ತು. ಆದರೆ ಅದು ಮಾಡಲಿಲ್ಲ. ಅವರು ಮಕ್ಕಳು, ಹಳ್ಳಿ ಮಕ್ಕಳು, ರೈತರ ಮಕ್ಕಳು ಬೆಳೆಸಬೇಕಂತ ಹೇಳಿ ಮಕ್ಕಳ ವಿಶ್ವಾಸ, ಪ್ರೀತಿ, ಭಕ್ತಿ, ಪುಣ್ಯ ಗಳಿಸಿದ್ದಾರೆ. ನಿಮ್ಮ ಅಪ್ಪವರು ಪುಣ್ಯದ ಗಂಟು ಮಾಡಿಟ್ಟಾರಂತ ನಾ ಹೇಳ್ಬೋದು. ಇಲ್ಲಿ ನಿಮ್ಮ ಪೂಜ್ಯ ಅಪ್ಪಾಜಿಯವರು ಸದಾ ಗುರು ವೃಂದವರಿಗೂ ಪ್ರತಿಯೊಬ್ಬ ಸಿಬ್ಬಂದಿಗೆ ತನ್ನ ಕುಟುಂಬದಂತೆ ನೋಡ್ತಿದ್ರು. ಅವರಿಗೆ ಸ್ವಂತ ಮನೆ, ಕಾರು ತೆಗೆದುಕೊಳ್ಳಲು ಯಾವಾಗಲೂ ಹೇಳ್ತಿದ್ರು. ನಿಮ್ಮೆಲ್ಲರ ಏಳಿಗೆಗೆ ನೋಡಿ ನಿಮಗೆಲ್ಲರೂ ಭಾಳ ಹುರಿದುಂಬಿಸ್ತಿದ್ರು. ನೀವು ಯಾರಿಗೆ ಪ್ರಶಸ್ತಿ ಸಿಕ್ಕರು ಅವ್ರಿಗೆ ತಮಗೆ ಸ್ವತಃ ಪ್ರಶಸ್ತಿ ಸಿಕ್ಕದಂತೆ ಆನಂದಪಟ್ಟು ನಿಮಗೆಲ್ಲರೂ ಪ್ರೋತ್ಸಾಹಿಸಿದ್ದಾರೆ. ಅದು ನಾನು ಸ್ವತಃ ನೋಡಿದ್ದೇನೆ. ಅವರ ಈ ಗುಣವೇ ಸಂಘ ಸಂಸ್ಥೆಗೆ ಬೆಳಕ್ಕೆ ಏಳಿಗೆಗೆ ಕಾರಣ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ.
ಅದಕ್ಕೆ ನಮ್ಮ ಮಕ್ಕಳು, ಶಿಕ್ಷಕರು, ಸಂಘ ಸಂಸ್ಥೆಗಳು ಬಹಳ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದುಕೊಂಡಿದ್ದೇವೆ. ಇವು ನ್ಯಾಷನಲ್ ಇಂಟರ್ನ್ಯಾಷನಲ್ ಒಳಗೂ ಪ್ರಾಶಸ್ತ್ಯವು ಸಿಕ್ಕಿದೆ. ನಮ್ಮ ಸಂಘ ಸಂಸ್ಥೆಗೂ ತಮ್ಮ ಪ್ರೊಫೆಸರ್ಗಳು ನಮ್ಮ ಮಕ್ಕಳಿಗೂ ಬಹಳ ಪ್ರಶಸ್ತಿ ಪಡೆದಿದ್ದಾರೆ ಈ ಸಂಸ್ಥೆಯಲ್ಲಿ. ನಿಮ್ಮ ಪೂಜ್ಯ ಅಪ್ಪಾಜಿಯವರು ಕನಸು ಶರಣಬಸವ ವಿಶ್ವವಿದ್ಯಾಲಯವು ವಿಶ್ವದ ಮೊದಲನೇ 100 ವಿಶ್ವವಿದ್ಯಾಲಯದ ಒಂದಾಗಬೇಕು ಎನ್ನುವುದು ಅವರ ಬಹಳ ದೊಡ್ಡ ಇಚ್ಛೆ ಇತ್ತು. ಅವರ ಅನೇಕ ಕನಸುಗಳು ನಾವು ನೀವು ಕೂಡಿಕೊಂಡು ಪರಿಪೂರ್ಣ ಮಾಡುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಗುಣಮಟ್ಟದ ಶಿಕ್ಷಣ, ಒಳ್ಳೆಯ ಸಂಸ್ಕೃತಿ, ಕಠಿಣ ಪರಿಶ್ರಮ ಮಾಡಿ ಸತತ ಪ್ರಯತ್ನ ಮಾಡಿ ಅವರ ಕನಸು ನನಸು ನಾವೆಲ್ಲ ಕೂಡಿ ಮಾಡೋಣ. ವಿದ್ಯಾರ್ಥಿಗಳ ಮಕ್ಕಳ ಜೀವನ ಪ್ರಬಲವಾಗಿ ರೂಪಿಸೋಣ. ಒಬ್ಬ ವಿದ್ಯಾರ್ಥಿಯ ಜೀವನ ರೂಪಿಸಿದರೆ ನಾವು ನಿಮ್ಮ ಪೂಜ್ಯ ಅಪ್ಪಾಜಿಯವರಿಗೆ ಕೊಟ್ಟ ಕಾಣಿಕೆ ಎಂದು ನನಗೆ ಹೇಳಲು ಹೆಮ್ಮೆ ಆಗುತ್ತದೆ. ನಾವು ನೀವು ಕೂಡಿ ಅಪ್ಪವರ ಕನಸು ಸಂಘ ಸಂಸ್ಥೆ ಬಹಳ ಎತ್ತರ ಮಟ್ಟಕ್ಕೆ ಬೆಳೆಸುವುದು ನಮ್ಮ ಕಾರ್ಯ ಪೂರ್ಣ ಮಾಡೋಣ. ಈ ಸಂಕಲ್ಪದೊಂದಿಗೆ ನಮ್ಮ ಜವಾಬ್ದಾರಿ ನಾವು ಶ್ರದ್ಧಾದಿಂದ ಪರಿಪೂರ್ಣ ಮಾಡೋಣ. ಈ ಉತ್ಸಾಹ ನಾವು ಮಾಡ್ತೀವಿ ಅನ್ನೋ ಉತ್ಸಾಹದಿಂದ ಅಪ್ಪ ಅವರಿಗೆ ಮತ್ತು ಶರಣರ ಜಯಘೋಷ ಜೋರು ಮಾಡೋಣ. ಈ ಉತ್ಸಾಹನೇ ನಿಮ್ಮ ಕಣ್ಣೆತನನೇ ಇರಬೇಕು, ಆ ಪರಿಶ್ರಮ ನಿಮ್ಮ ಜೊತೆ ಇರಬೇಕು. ಅದಕ್ಕೆ ಜಯಘೋಷ ಮಾಡೋಣ. ಶ್ರೀ ಶರಣಬಸವೇಶ್ವರ ಮಹಾರಾಜ್ ಕಿ, ಲಿಂಗೈಕ್ಯ ಪೂಜ್ಯ ದೊಡ್ಡಪ್ಪ ಅವ್ರ ಮಹಾರಾಜ್ ಕಿ, ನಮ್ಮ ಯಜಮಾನರಾದ ಡಾಕ್ಟರ್ ಪೂಜ್ಯ ಶರಣಬಸಪ್ಪ ಅಪ್ಪ ಮಹಾರಾಜ್ ಕಿ. ಈ ಜಯಘೋಷದೊಂದಿಗೆ ನಾವು ಸಂಕಲ್ಪ ಮಾಡೋಣ. ನಾವೆಲ್ಲರೂ ಕೂಡಿ ಸಂಘ ಸಂಸ್ಥೆಯನ್ನು ಬೆಳೆಸಿ ಅಪ್ಪವರಿಗೆ ನಮ್ಮ ಸೇವೆಯನ್ನು ಮುಡುಪಾಗಿಡೋಣ ಅಂಥೇಳಿ ನಾವು ಸಂಕಲ್ಪ ಮಾಡೋಣ. ಇದೇ ಉತ್ಸಾಹ ನಮ್ಮ ಕೊನೆವರೆಗೂ ಇರಬೇಕು. ಅವರ ಕನಸು ನನಸು ಮಾಡೋಣ. ಶರಣರ ಮತ್ತು ಮುತ್ತೆಯವರು ನಿಮ್ಮ ಅಪ್ಪಾಜಿಯವರ ಪ್ರೋತ್ಸಾಹ, ಮಾರ್ಗದರ್ಶನ, ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರುತ್ತದೆ. ನಾವು ಯಶಸ್ವಿ ಕಾಣುತ್ತೇವೆ ಅನ್ನೋ ಭರವಸೆ ನನಗಿದೆ. ಮತ್ತು ನಿಮ್ಮ ಅಪ್ಪಾಜಿಯವರ ಏಳಿಗೆಗೆ ಮತ್ತು ಪ್ರತ್ಯಕ್ಷ ಪರೋಕ್ಷವಾಗಿ ಇವರ ಕೊಡುಗೆಗೆ ಇವರೆಲ್ಲರ ಕೊಡುಗೆ ಭಾಳ ಇದೆ. ನಮ್ಮ ಮನೆ ಕುಟುಂಬದವರಿಗೂ ನಮ್ಮವರೇ ಆದ ಅವರೆಲ್ಲ ಕೊಡುಗೆ ನಮಗೆ ಭಾಳ ಇದೆ. ಅವರೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ನಮ್ಮ ಕುಟುಂಬದವರಾದ ನಿಷ್ಠಿ ಕುಟುಂಬದವರು, ಕಾಡಾದಿ ಕುಟುಂಬದವರು, ಭೀಮಳ್ಳಿ ಕುಟುಂಬದವರು, ಮಹಾರಾಜ ಕುಟುಂಬದವರು, ಉಡ್ಚಣಗೌಡರ ಕುಟುಂಬದವರು, ದೇಶಮುಖ್ ಕುಟುಂಬದವರು, ಮಾನ್ಯ ಮಂತ್ರಿಗಳಾದ ಬಿ ಸೋಮಣ್ಣ ಕುಟುಂಬದವರು ಎಲ್ಲರೂ ಅಪ್ಪಾಜಿಯವರಿಗೆ ನಮಗೆಲ್ಲರಿಗೂ ಸಹಕರಿಸಿ ಬೆಳವಣಿಗೆಗೆ ತಮ್ಮ ಕೊಡುಗೆ ನೀಡಿದ್ದಾರೆ. ಅವರೆಲ್ಲರೂ ಕಾರಣೀಭೂತರಾಗಿದ್ದಾರೆ. ಅವರಿಗೆಲ್ಲರಿಗೆ ನನ್ನ ಕಡೆಯಿಂದ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ತಾವೆಲ್ಲರೂ ಶಿಸ್ತಿನಿಂದ, ಪರಿಶ್ರಮದಿಂದ, ಗುಣಮಟ್ಟದ ಶಿಕ್ಷಣದೊಂದಿಗೆ ಒಳ್ಳೆಯ ಸಂಸ್ಕೃತಿಯಿಂದ ಮುಂದುವರಿದುಕೊಂಡು ಹೋಗೋಣ. ನಿಮ್ಮ ಪೂಜ್ಯ ಅಪ್ಪಾಜಿಯವರ ಹೆಸರು ಇನ್ನೂ ಎತ್ತರಕ್ಕೆ ಬೆಳೆಸೋಣ. ನಿಮ್ಮೆಲ್ಲರೂ ಭಕ್ತಿಯಿಂದ ಇಲ್ಲಿವರೆಗೆ ಸೇವೆ ಮಾಡಿದ್ದೀರಿ, ಹಾಗೇ ಮುಂದುವರಿಸಿಕೊಂಡು ಹೋಗುತ್ತೀರಿ. ನಮ್ಮ ಸಿ ಎ ಅವರು ಮತ್ತು ನಮ್ಮ ಲೀಗಲ್ ಅಡ್ವೈಸರ್ ಕೂಡ ಅವರು ಒಳ್ಳೆ ರೀತಿಯ ಸೇವೆ ಸಲ್ಲಿಸಿದ್ದಾರೆ. ಮತ್ತು ಇನ್ನೊಂದು ಇವೆರಡೇ ನನಗೆ ಈ ಅನುಭವ ಮಂಟಪಕ್ಕೆ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅನುಭವ ಮಂಟಪ ಎಂದು ಹೆಸರಿಡುವುದು ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಗೌರವ ವಿಷಯ. ಅಧ್ಯಕ್ಷರಾಗಿ ಶರಣಬಸವ ಸಂಘದ ಅಧ್ಯಕ್ಷರಾಗಿ ಶರಣಬಸವ ವಿಶ್ವವಿದ್ಯಾಲಯದ ಚಾನ್ಸಲರ್ ಆಗಿ ನನಗೆ ಆಯ್ಕೆ ಮಾಡೋದು ಎಲ್ಲರದು ಇಚ್ಛೆಯಂತೆ ಅಪೂರ್ವ ಆಶೀರ್ವಾದಂತೆ ಆಗಿದೆ. ಎಲ್ಲರಿಗೂ ಮತ್ತು ಧನ್ಯವಾದಗಳು. ಮತ್ತು ವೀರಶೈವ ಕಲ್ಯಾಣ ಮಂಟಪದ ಅಧ್ಯಕ್ಷರಾಗಿ ನನಗೆ ಆಯ್ಕೆ ಮಾಡಿದ್ದಕ್ಕೆ ಪ್ರತಿಯೊಬ್ಬ ಸದಸ್ಯರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇನ್ನೊಂದು ಈ ಎಲ್ಲ ಜವಾಬ್ದಾರಿ ಜೊತೆ ಇನ್ನೊಂದು ಭಾಳ ದೊಡ್ಡ ಜವಾಬ್ದಾರಿ ನನ್ನ ಜೊತೆ ಇದೆ. 9ನೇ ಪೀಠಾಧಿಪತಿಯಾದ ನಮ್ಮ ಚಿರಂಜೀವಿ ದೊಡ್ಡಪ್ಪ ಅವರಿಗೂ ವಿಶ್ವಮಾನವ ಮಾಡುವುದೇ ನಂದು ಭಾಳ ದೊಡ್ಡ ಉದ್ದೇಶ ಇದೆ ಅಂತ ಹೇಳಬಹುದು. ಅದಕ್ಕೆ ನಾವು ಎಲ್ಲರೂ ಕೂಡಿ ಸಂಘ ಸಂಸ್ಥೆ ಜೊತೆ ತಮ್ಮವ್ರಿಗೂ ಬೆಳೆಸಿ ಎಲ್ಲ ಒಂದು ವಿಶ್ವಮಾನವ ಮಾಡೋಣ. ಇದರ ಕೀರ್ತಿ ಭಾರತದಲ್ಲಿ ಇಂಟರ್ನ್ಯಾಷನಲ್ಗೆ ನಾವೆಲ್ಲ ಬೆಳೆಸ್ಕೊಂಡು ಹೋಗೋಣ. ಶರಣರ ಆಶೀರ್ವಾದ, ನಿಮ್ಮ ಅಪ್ಪಾಜಿ ಆಶೀರ್ವಾದ ಸದಾ ನಮ್ಮೆಲ್ಲ ಇರುತ್ತದೆ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು.